ಕಲೆ ಎಲ್ಲರನ್ನ ಕೈ ಬಿಸಿ ಕರೆಯುತ್ತೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನೋಂಥ ಮಾತನ್ನು ಸಾಕಷ್ಟು ಸಂದರ್ಭದಲ್ಲಿ ಹೇಳಿರ್ತೀವಿ. ಬಟ್ ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನಸು ಕಾಣೋದು ಸುಲಭ, ಬಟ್ ಅದು ಈಡೇರಿಸ್ಕೊಳ್ಳುವಂಥದ್ದು ಸುಲಭ ಅಲ್ಲ ಅನ್ನೋದು ಸಾಕಷ್ಟು ನಟರು ಇಂಡಸ್ಟ್ರಿಗೆ ಬಂದಾಗ ಕೇಳಿರ್ತೀವಿ. ಬಟ್ ಅದರಲ್ಲೂ ನವೀನ್ ಸಜ್ಜು ಅವರು ಒಂದು ಮಾತು ಹೇಳ್ತಾ ಇರ್ತಾರೆ, 2013 ನಾನು ಹೀರೋ ಆಗಬೇಕಿತ್ತು, ಬಟ್ ಅಲ್ಲಿಂದ ಇಲ್ಲಿ ತನಕ ಜರ್ನಿ ಮಾಡ್ಕೊಂಡು ಬಂದಮೇಲೆ ಈಗ ಎಲ್ಲರೂ ಲೋ ನವೀನ ಅಂತ ಇದ್ದಾರೆ ಅಂತ. ಈ ಬಗ್ಗೆ ಮಾತಾಡ್ಸೋಣ. ನವೀನ್ ಸಜ್ಜು ನಮ್ಮ ಜೊತೆ ಇದ್ದಾರೆ. ನವೀನ್ ಹೇಳ್ತಾ ಇದ್ರಿ, ಅಂದರೆ ಒಬ್ಬ ಹೀರೋ ಆಗೋಂಥ ಕನಸು ಕಾಣೋದು ಸುಲಭ ಅಲ್ಲ, ಕನಸು ಕಾಣೋದು ಸುಲಭ ಬಟ್ ಈಡೇರಿಸ್ಕೊಳ್ಳೋಂಥದ್ದು ಕಷ್ಟ. ಈಗ ಲೋ ನವೀನ ಆಗಿ ಜನರ ಮುಂದೆ ಬರ್ತಾ ಇದ್ರಿ, ಹೇಗೆ ಅನ್ನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಸುಮ್ಮನೆ ಸಿನಿಮಾ ಮಾಡಿಬಿಡೋದು ಈಸಿ, ಸಿನಿಮಾ ಮಾಡಿಬಿಡೋದು ಸಾಕಷ್ಟು ಜನ ನೋಡ್ತಾ ಇರ್ತೀವಿ, ವಾರಕ್ಕೆ 8-10 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಕಷ್ಟ ಇರೋರು ಕಷ್ಟ, ಈಸಿ ಇರೋರಿಗೆ ಈಸಿ. ಈಗ ನಾನು ಅದೇ ನೀವು ಹೇಳ್ದಂಗೆ 13 ಶ್ರಮ ಹಾಕಿದ್ವಿ. ಅಂದರೆ ನನಗೆ ಜನಗಳಿಗೆ ಇಷ್ಟ ಆಗೋ ಥರದ್ದು ಏನಾದ್ರು ಮಾಡಬೇಕು. ಅದರಲ್ಲಿ ಇವಾಗ ನಮಗೆ 3 ಸಾಂಗ್ ಬಿಟ್ಟಿದ್ದೀವಿ, 2 ಸಾಂಗು ಸೂಪರ್ ಹಿಟ್ ಆಗಿದೆ. ಈ 3ನೇ ಸಾಂಗ್ ನಿನ್ನೆ ಸಂಜೆ ಬಿಟ್ಟಿದ್ದೀವಿ, ನಿಂಗಣ್ಣೆ ಅಂತ ಬ್ಯಾಚುಲರ್ಸ್ ಆ್ಯಂಥಮ್ಮು. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಹಿಟ್ ಆಗ್ತಾ ಇದೆ. ಅಂದರೆ ಜನಗಳಿಗೆ ಹಾಡುಗಳು ಇಷ್ಟ ಆಗ್ತಾ ಇದೆ. ಅಂದರೆ ಇನ್ವಿಟೇಷನ್ ಅಂತೀವಲ್ಲ, ಸಿನಿಮಾ ಇನ್ವಿಟೇಷನ್ನು, ಅದು ಎಲ್ರಿಗೂ ಅಕ್ಸೆಪ್ಟ್ ಆಗಿದೆ. ಬರ್ತೀವಪ್ಪ, ನಿಮ್ಮ ಇನ್ವಿಟೇಷನ್ ತಲುಪಿಸಿದ್ಯಾ, ನಿಮ್ಮ ಸಿನಿಮಾ ನೋಡ್ತೀವಿ ಅಂತಿದ್ದಾರೆ. ಹಂಗಾಗಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನಾನು ಸಾಕಷ್ಟು ಈವೆಂಟ್ಗಳಿಗೆ ಹೋಗ್ತಾ ಇರ್ತೀನಿ, ಅಲ್ಲಿ ರಿಲೀಸ್ ಆಗಿರೋ ಸಾಂಗ್ಗಳನ್ನು LED ವಾಲಲ್ಲಿ ಪ್ಲೇ ಮಾಡ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ, 1 to 1 ಇರ್ತೀನಿ, ಆಡಿಯನ್ಸ್ ಮಧ್ಯಾಹ್ನ ಇರ್ತೀನಲ್ವಾ. ಹಾಗಾಗಿ ನನಗೆ ಹೆಚ್ಚು ನನಗೆ ಆಡಿಯನ್ಸ್ ಜೊತೆ ಕನೆಕ್ಷನ್ ಇರೋದ್ರಿಂದ ನನಗೆ ರಿಸಲ್ಟ್ ಅಲ್ಲಲ್ಲೇ ಸಿಗ್ತಾ ಇದೆ. ಈಗ ರಸಿಕರ ರಾಜ ರಾಜಣ್ಣ, ಬ್ರಹ್ಮಚಾರಿಗಳ ರಾಜ ನಿಂಗಣ್ಣ, ಈ ಯಾಕೆ ಪರ್ಟಿಕ್ಯುಲರ್ ನಿಂಗಣ್ಣನ ಈ ಸಿನಿಮಾದಲ್ಲಿ ವಿಶೇಷವಾಗಿ ತೋರಿಸೋಂಥ ಪ್ರಯತ್ನ ಆಗುತ್ತೆ? ನಿಂಗಣ್ಣ ಒಂದು ಕ್ಯಾರೆಕ್ಟರ್ ಅಲ್ಲ, ಅದು ಪ್ರತಿಯೊಬ್ಬರು ಮದುವೆ ಆಗಬೇಕಂತ ಆಸೆ ಪಟ್ಟಿರೋರ ಭಾವನೆ ಆಗಿದೆ ಅಂತ ಅನಿಸುತ್ತೆ ಅಲ್ವಾ, ಹೇಗೆ ಅಂತ? ನಿಂಗಣ್ಣನಿಂದನೇ ಸಿನಿಮಾ ಶುರುವಾಗುತ್ತೆ, ನಿಂಗಣ್ಣನಿಂದನೇ ಸಿನಿಮಾ ಎಂಡ್ ಆಗುತ್ತೆ. ಅದೇ ಸಿನಿಮಾ ಕತೆ. ನಿಂಗಣ್ಣ ನಾವೆಲ್ಲ ಸೇರಿಕೊಂಡು ಹಾಡಲ್ಲಿ, ಬೋಳ್ತಲೆಗೆ ಎಣ್ಣೆ ಯಾಕೆ ವಯಸ್ಸಾದ್ಮೇಲೆ ಮದುವೆ ಯಾಕೆ ಅಂತ ನಿನ್ನೆಲ್ಲ ರೇಗಿಸ್ತಾರೆ ಕಣೋ. ಬೋಳ್ತಲೆಗೆ ಎಣ್ಣೆ ಯಾಕೆ ಒತ್ತೋದ್ಮೇಲೆ ಇಟ್ಟು ಯಾಕೆ ವಯಸ್ಸಾದ್ಮೇಲೆ ಮದುವೆ ಯಾಕಂತ ಊರವರೆಲ್ಲ ಆಡ್ಕತ್ತಾರೆ. ನಿಂಗಣ್ಣೋಯ್ ನಿನ್ನ ಜೊತೆಯವ್ರಿಗೆಲ್ಲ ಮದುವೆ ಆಗಿ 3 ಮಕ್ಕಳು ಮಾಡ್ಕೊಂಡು ಆಟಾಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡು ಸುಮ್ಮನಿದ್ಯಲ್ಲೋ ನಿಂಗಣ್ಣೋಯ್. ಓ ನಿಂಗಣ್ಣೋಯ್, ಧನುರ್ಮಾಸ ಕಳೆದೋಯ್ತು, ಆಷಾಢನೂ ಶುರುವಾಯ್ತು, ದೀಪಾವಳಿ ಮುಗಿದೋಯ್ತು, ಚಂದ್ರಿನೋ ಕೆಂಚಿನೋ ಕರ್ಗಿನೋ ಕುಳ್ಳಿನೋ ಮಳ್ಳಿನೋ ಸಿಕ್ಕುದು ನೋಡ್ಕೊಂಡು ಗಂಟಾಕೋ ಅಲ್ವಾ. ನಿಂಗಣ್ಣನ್ನ ನಾವು ಹಿಂಗೆ ಶುರು ಮಾಡಿದ್ರೆ ಇನ್ನು ನಿಂಗಣ್ಣ ಒಂದು ಹೆಣ್ಣು ಸಿಕ್ಕಿ ಮದುವೆ ಆಗೋ ತನಕನೂ ಒಂದು ಟ್ರಾವೆಲ್ ನಡೆಯುತ್ತೆ. ಅದೇ ಸಿನಿಮಾ ಕತೆ. ಈಗ ಇನ್ನೊಂದು ಸಾಲ್ ಬರುತ್ತೆ, ಅಂದರೆ ಹಿಂದೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸ್ತಿದ್ರು, ಬಟ್ ಇವತ್ತು 1 ಸುಳ್ಳು ಹೇಳಿ ಮದುವೆನ ಕಿತ್ತಾಕ್ಸ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಸಮಾಜದ ಪ್ರಸ್ತುತ ಸನ್ನಿವೇಶಗಳನ್ನು ಪ್ರೆಸೆಂಟ್ ಮಾಡುವಂಥ ಘಟನೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಈಗ ಮದುವೆ ಮಾಡ್ಕೊಳ್ಳೋಂಥ ಹುಡುಗರ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿದೆ. ನಿಮ್ಮ ಸ್ನೇಹಿತರು ಯಾವ ಥರ ಈ ಥರದ ಘಟನೆಗಳನ್ನು ಹೇಳಿದ್ರಾ, ಹೇಗೆ ಅಂತ? ಅಲ್ಲ, ಈಗ ಈ ಲಿರಿಕ್ ಬರ್ದಿದ್ದಾರಲ್ಲ ಇವರು ಅಂದಾನಿ ಅಂತ, ಇದರಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ನಿಂಗಣ್ಣ ಅಂತ ಕ್ಯಾರೆಕ್ಟರ್, ಅವರು ಮಲ್ರಾಜು ಅಂತ, ಅವರು ಸುಮಾರು 2,000 ನಾಟಕಗಳನ್ನು ಮಾಡಿದ್ದಾರೆ. ಅದ್ಭುತ ಕಲಾವಿದ ಮದ್ದೂರವರು. ಇದು ಅಂದಾನಿ ಅಂತ ಅವರು ರಿಪೋರ್ಟ್ರು, ಅವರು ಕೂಡ ಮೀಡಿಯಾದಲ್ಲಿದ್ದಾರೆ ರಿಪೋರ್ಟ್ರು, ಮತ್ತು ಒಳ್ಳೆ ಬರಹಗಾರರು. ಈ ಸಿನಿಮಾದಲ್ಲಿ 2 ಸಾಂಗ್ ಬರೆದಿದ್ದಾರೆ. ಕೈ ತೊಳ್ಕ ಮುಟ್ಟಬೇಕು ನನ್ನ ಹುಡುಗಿ ಅಂತ ಒಂದು ಬರೆದಿದ್ದಾರೆ, ಜೊತೆಗೆ ಈ ನಿಂಗಣ್ಣನ ಹಾಡು ಬರೆದಿದ್ದಾರೆ. ಮತ್ತು ನಾವೆಲ್ಲ ನಮ್ಮ ಸುತ್ತಮುತ್ತ ನೋಡ್ತಾ ಇರೋದು, ಮತ್ತು ನಮಗೂ ಒಂದಷ್ಟು ಅನುಭವಗಳಾಗಿರೋದು, ಮತ್ತು ಕತೆಗಳನ್ನು ಕೇಳ್ತಾ ಇರೋದು. ಆ್ಯಕ್ಚುಲಿ ಇದು ಒಂದು ಸೀರಿಯಸ್ ಇಶ್ಯೂ ಇದು. ಅಂದರೆ ತುಂಬ ಗಂಭೀರವಾಗಿದೆ. ಅಂದರೆ ಹೆಣ್ಣು ಸಿಗದೆ ಇರೋದು, ಈಗ ಕಾಯಿಲೆಗಳಲ್ಲಿ ಒಂದು ಕಾಮಿಡಿ ಕಾಯಿಲೆ ಯಾವುದು ಹೇಳಿ, ಪೈಲ್ಸ್ ಅಂತಾರೆ. ನಂಗೆ ಪೈಲ್ಸ್ ಆಗೈತೆ ಅಂದರೆ ನಗ್ತಾರೆ. ಹಂಗೆ ಈ ಹೆಣ್ಣು ಸಿಗದೆ ಇರೋದು, ಒಬ್ಬನಿಗೆ ಹೆಣ್ಣು ಸಿಗದೆ ಮದುವೆ ಆಗದೆ ಇರೋದು ಅಂದರೆ ಅದೊಂಥರ ದೊಡ್ಡ ಕತೆ ಅದು. ಅಯ್ಯೋ ಇನ್ನೂ ಮದುವೆ ಆಗಿಲ್ವಲ್ಲಪ್ಪ ಅಂತ. ಆದರೆ ಅಷ್ಟೇ ಹಾಸ್ಯನೂ ಕೂಡ ಅದು. ಸೊ ನಾವು ಅದನ್ನು ಒಂದು ಗಂಡಿಗೆ ಹೆಣ್ಣು ಸಿಗದೆ ಇರೋದಕ್ಕೆ ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ, ಮತ್ತು ಒಂದು ಹೆಣ್ಣಿನ ಮನೆಯವರಿಗೆ ಏನೆಲ್ಲ ಡಿಮ್ಯಾಂಡ್ ಇರುತ್ತೆ. ಈಗ ಕಷ್ಟ ಆಗ್ತಾ ಇರೋದೇ ಗಂಡು ಮಕ್ಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ತಾನೆ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲ ಜಾಬಲ್ಲಿ ಇರಬೇಕು, ಇಲ್ಲ ಇಂಜಿನಿಯರ್ ಆಗಿರಬೇಕು, ಇಲ್ಲ ಡಾಕ್ಟ್ರ್ ಆಗಿರಬೇಕು, ಇಲ್ಲ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು, ಇಲ್ಲ ಚೆನ್ನಾಗಿ ದುಡಿತಾ ಇರಬೇಕು. ಈಗ ನೀವು ಪೊಲೀಸರು ಅಂತಿರಲ್ವಾ, ಪೊಲೀಸ್ರಿಗೆ ಹೆಣ್ಣು ಕೊಡೋಕ್ಕೆ ಯಾರೋ ಒಬ್ಬರು ಚೆನ್ನಾಗಿ ಕಮೆಂಟ್ ಹಾಕವ್ರೆ, ಪೊಲೀಸ್ರಿಗೆ ಹೆಣ್ಣು ಕೊಡಲ್ಲ, ಕಲಾವಿದರುಗಳಿಗೆ ಹೆಣ್ಣು ಕೊಡಲ್ಲ, ಮತ್ತು ಯಾರಿಗೆ ರೈತರುಗಳಿಗೆ ಹೆಣ್ಣು ಕೊಡಲ್ಲ,
ಡ್ರೈವರ್ಸ್ಗಳಿಗೆ ಹೆಣ್ಣು ಕೊಡಲ್ಲ, ಆಟೋ ಡ್ರೈವರ್ಗಳಿಗೆ ಹೆಣ್ಣು ಕೊಡಲ್ಲ, ಇದೊಂದು ಸಮಸ್ಯೆ ತುಂಬ ಎದುರಿಸ್ತಾ ಇದ್ದೀವಿ ಅಂತಾರೆ ಅಲ್ವಾ. ಸೊ ಹಂಗೆ ಎಲ್ಲರ ನಡುವೆಲ್ಲೂ ಇಂಥ ನಿಂಗಣ್ಣಂದಿರು, ಲಕ್ಷಾಂತರ ನಿಂಗಣ್ಣಂದಿರು ನಮ್ಮ ನಡುವೆ ಇದ್ದಾರೆ. ಸೊ ಅದನ್ನ ಇಟ್ಕೊಂಡು ಹಾಸ್ಯಾತ್ಮಕವಾಗಿ ಸಿನಿಮಾ ಒಳಗಡೆ ಸಿಚುವೇಶನ್ ತಕ್ಕಂಗೆ ಇದನ್ನು ಜೋಡಿಸಿದ್ದೀವಿ ಆ್ಯಡ್ನ. ಎಸ್, ನೀವು ಮಾತಾಡ್ತಾ ಇನ್ನೊಂದು ಸಾಲನ್ನ ನೆನಪು ಮಾಡಿದ್ರೆ, ಕೈ ತೊಳ್ಕೊಂಡು ಮುಟ್ಟಂಗವಳೆ ನನ್ನ ಹುಡುಗಿ ಅಂತ. ಸೊ ಬಟ್ ಅದನ್ನು ಇತ್ತೀಚೆಗೆ ಒಂದು ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಅದು ಡಿ ಕೆ ಶಿವಕುಮಾರ್ ಅವರ ಪತ್ನಿಯವ್ರ ಜೊತೆ ಡ್ಯಾನ್ಸ್ ಮಾಡಿದ್ದಂಥ ಸನ್ನಿವೇಶನ. ಸೊ ಒಂದ್ಸರಿ ಹೇಳೋದಾದರೆ ಅದು ಹೇಗಾಯ್ತು ಅಂದರೆ, ಆರಂಭದಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ ಅದು ಡಿ ಕೆ ಶಿ ಅವರ ಪತ್ನಿ ಅನ್ನುವಂಥದ್ದು, ಏನು ಹೇಳಿದರು ಹೇಗೆ ಅನ್ನುವಂಥದ್ದು? ಇಲ್ಲ, ಅದು ನಾನು ಯಾವಾಗಲೂ ಆಡಬೇಕಾದ್ರೆ ಸ್ಟೇಜ್ ಮೇಲೆ 1-to-1 ಆಡಿಯನ್ಸ್ ಜೊತೆ ಮಾತಾಡಿಸ್ಕೊಂಡು ಅವ್ರ ಹತ್ರನೂ ಆಡಿಸ್ತಾ ನಾನು ಲೈವ್ ಕಾನ್ಸರ್ಟ್ ಮಾಡ್ತೀನಿ. ಸೊ ಅಲ್ಲಿ ಹಿಂದಿನ ದಿನ ನನಗೆ ರಿಲೀಸ್ ಆಗಿತ್ತು ಸಾಂಗು. ಸೊ ಅಲ್ಲಿ ಅದನ್ನ ಫಸ್ಟ್ ಟೈಮ್ ಮಾಡಿದೆ. ಕೈ ತೊಳ್ಕೊಂಡು ಮುಟ್ಟಂಗವಳೆ ನನ್ನ ನೋಡಿ, ಅಲ್ಲಿ ತುಂಬ ಕ್ರೌಡ್ ಇದ್ದರು, ಒಂದು 30,000 ಕ್ರೌಡ್ ಇತ್ತು ಅಲ್ಲಿ. ಸೊ ನಾವು ಅಲ್ಲೆಲ್ಲ ಆಡಿಯನ್ಸ್ ಮಧ್ಯೆ ಹೋಗೋಕ್ಕಾಗಲ್ಲ. ನಾನು ಸುಮಾರು 1 ಅವರ್ ಆಗಿತ್ತು ಶೋ ಮಾಡಿ. ಮೇಡಮ್ ಮುಂದೆ ಕೂತ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನನಗೆ ಯಾರೋ ಒಬ್ಬರು ಎಂಜಾಯ್ ಮಾಡ್ತಾ ಇದ್ದಾರಲ್ಲ, ಅವ್ರ ಹತ್ರ ಹೋದರೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅಂದರೆ ಮಾತಾಡ್ಸಿದ್ರೆ ಏನಾರು ಮಾತಾಡ್ತಾರೆ ಅಂತ. ನಾನೇನು ಮಾಡಿದೆ, ಕೈ ತೊಳ್ಕೊಂಡು ಮುಟ್ಟಂಗೆ ಅವಳೆ ನನ್ನ ಹುಡುಗಿ ಅಂತ ಅಲ್ಲೇ ಸ್ವಲ್ಪ ಇಳಿಯೋದಕ್ಕೆ ಜಾಗ ಇತ್ತು, ಟಪ್ ಅಂತ ಒಂದು ಜಂಪ್ ಮಾಡಿ ಹಾಡ್ಬಿಟ್ಟೆ. ಹಾಡಾದ್ಮೇಲೆ ಒಂದು ಸಣ್ಣ ಡೌಟ್ ಬಂತು. ಪಕ್ಕದಲ್ಲಿ ನನಗೆ ಗೊತ್ತಿರೋರು ಒಬ್ರು ಇದ್ದರು, ರಾಧಕ ಅಂತ, ಸುರೇಶಣ್ಣ ಅವರ ಕಝಿನ್ ಅವರು. ಅಕ್ಕ ಅವ್ರು ನನಗೆ ಪರಿಚಯ ಇದ್ದರು. ಅಕ್ಕ ಯಾರಕ್ಕ ಇವರು ಅಂದರೆ, ಇವರು ಡಿ ಕೆ ಸಾಹೇಬ್ರು ಪತ್ನಿ ಅವ್ರ ವೈಫ್ ಕಣೋ ಅಂತಂದರು. ನಾನು ಹೋಗಿ ಕೈ ತೊಳ್ಕೊಂಬಿಟ್ಬೇಕು ನನ್ನ ಹುಡುಗಿ ಅಂತ ಆಡ್ಬಿಟ್ಟಿದ್ದೀನಿ. ಅರ್ಧಕ್ಕರ್ಧ ಬಿಟ್ಟು ಬಂದರೆ ಅದೊಂಥರ ಅಭಾಸ, ಇದೇನಪ್ಪ ಆನ್ಲೈನ್ ಆಡ್ಬಿಟ್ಟು ಅದು ಹೋದ್ಮೇಲೆ ಅಲ್ಲೊಂದು ಏನೋ ಕಂಪ್ಲೇಂಟ್ ಆಗಬೇಕಲ್ವಾ. ಸೊ ಅಲ್ಲೋಗಿ ಇಮಿಡಿಯೇಟ್ ಅಲ್ಲೇನೋ ತಲೆಗೆ ಒಂದು ಲೈನ್ ಬಂತು, ಕೈ ತೊಳ್ಕೊಂಬಿಟ್ಬೇಕು ನಮ್ಮ ಮೇಡಮ್, ಏನು ಚೆಂದ ಕಾಣಿಸ್ತಾವ್ರೆ ನಮ್ಮ ಮೇಡಮ್, ನಿಮ್ಮನ್ನು ನೋಡಲು ಡಿ ಕೆ ಸಾಹೇಬರು ವಿಧಾನಸೌಧದಿಂದ ಓಡೋಡಿ ಬಂದರು ನಿಮ್ಮನ್ನು ನೋಡಲು. ಈಗ ಅಲ್ಲೇ ಒಂದು ಸೇರಿಸ್ಕೊಂಡು ಲೈನ್ಸ್ ಆಡಿದೆ. ಆಮೇಲೆ ಅವರು ಖುಷಿಪಟ್ಟರು, ಅವರೇ ಎದ್ದರು, ಡ್ಯಾನ್ಸ್ ಮಾಡಿದ್ರು. ಆಮೇಲೆ ನಾನು ರಾತ್ರಿ ಊಟ ಇತ್ತು, ಆಗ ಶಿವಕುಮಾರ್ ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ನನಗೆ ಗೊತ್ತಿಲ್ಲದೆ ಹೋದೆ ಅಂತ. ಏನಿಲ್ಲ ಬಿಡಪ್ಪ, ಚೆನ್ನಾಗಿತ್ತು, ಸಖತ್ತಾಗಿತ್ತು, ನಾನು ಎಂಜಾಯ್ ಮಾಡಿದೆ ಅಂತಂದರು. ಇದು ಕನಕೋತ್ಸವದಲ್ಲಿ ನಡೆದಿದ್ದು.